ಮಂಗಟ್ಟೆ ಅಂತ ಒಂದು ಬರ್ಡ್ ಇದೆ. ಅದು ನೀವು ಕೇಳಿದ್ದೀರೇನೋ ಗೊತ್ತಿಲ್ಲ. ಮಂಗಟ್ಟೆ ಸ್ಟೋರಿಗೆ, ಮಂಗಟ್ಟೆ ಗಂಡು ಹೆಣ್ಣು ಎರಡು ಜೊತೆಗೆ ಸೇರ್ತವೆ. ಒಂದು ಸಲ ಜೊತೆಲಿ ಸೇರಿಬಿಟ್ರೆ ಮುಗೀತದು, ಲೈಫ್ ಲಾಂಗ್ ಜೊತೆನೇ. ಇನ್ ಕೇಸ್ ಮಧ್ಯದಲ್ಲಿ ಗಂಡೋ ಅಥವಾ ಹೆಣ್ಣೋ ಸತ್ತೋದ್ರೆ ಅದು ಒಂಟಿಯಾಗೇ ಇರುತ್ತೆ, ಇನ್ನೊಂದು ಸಂಗಾತಿ ಹುಡುಕೊಳ್ಳಲ್ಲ ಅದು. ಆಯಿತಾ? ಹ್ಞೂ ಆಯಿತಾ. ಇದು ಮಾರ್ಚ್ ಏಪ್ರಿಲಲ್ಲಿ ನೆಸ್ಟ್ ಮಾಡೋಂಥ ಒಂದು ಇದು. ಅದು ಗೂಡನ್ನ ಹುಡ್ಕೊತವೆ ಎರಡು ಗೂಡು ಹುಡುಕ್ತದೆ. ಹುಡ್ಕೊಂಡು ಪೊಟ್ರೆ ಇರೋಂಥ ಜಾಗನ ಹುಡ್ಕೊಂಡು ಒಳಗೋಗಿ ಹೆಣ್ಣು ಕೂತ್ಕೊತಾಳೆ. ಮೊಟ್ಟೆ ಇಡುವ ಸಂದರ್ಭದಲ್ಲಿ ಒಳಗಿರೋದೆಲ್ಲ ಕ್ಲೀನ್ ಮಾಡುತ್ತೆ. ಗಂಡೆಲ್ಲ ಹೋಗಿ ಕ್ಲೀನ್ ಮಾಡಿ ಹೊರಗಡೆ ಹೋಗಿ ಎಲ್ಲ ಹೊರಗಡೆ ಹಾಕ್ಬಿಡುತ್ತೆ ಒಳಗಿರೋಂಥದ್ದು. ಒಳಗಡೆ ಒಂದು ದೊಡ್ಡ ರೂಮ್ ಇರುತ್ತೆ. ಆ ಗೂಡು ಭಾಗದಲ್ಲಿ ಒಂದು ಸಣ್ಣದು ರಂಧ್ರ ಮಾಡಿಕೊಂಡು ಅದಕ್ಕೆ ಇದು ತೊಪ್ಪೆ, ಮರದ ಕಲರ್ ಯಾವುದಿದೆ ಆ ಮಣ್ಣು ಮತ್ತು ತೊಪ್ಪೆನ ಕಲಿಸ್ಕೊಂಡು ಹೋಗಿ ಹೆಣ್ಣು ಕೊಡುತ್ತೆ. ಹೆಣ್ಣು ಒಳಗಡೆ ಕೂತ್ಕೊಂಡು ಆ ಗೂಡ್ ಡೋರ್ನ ಡೆವಲಪ್ ಮಾಡುತ್ತೆ. ಬರೀ ಅದ್ರದ್ದು ಫುಡ್ ಮಾತ್ರ ತೊಗೊಳೋಕೆ ಮಾತ್ರ ಜಾಗ ಬಿಟ್ಕೊಂಡು ಒಳಗಿಂದ ತೊಗೊಂಡು ತನ್ನ ಮರಿಗೆ ತಿನ್ನಿಸೋದು. ಮೊಟ್ಟೆ ಇರೋವರೆಗೂ ಮೊಟ್ಟೆ ಕಾವು ಕೊಡೋಕ್ಕೆ ಹೊರಗಡೆ ಬರೋದೇ ಇಲ್ಲ. ಅದು ಒಳಗಡೆ ಒಂದು ಸಲ ಹೋದ್ಮೇಲೆ ಸುಮಾರು 28 ದಿನ, ಇದು 21 ದಿನ ಕಾವು ಕೊಡುತ್ತೆ. ಆ 21 ದಿನ ಆದಮೇಲೆ ಮರಿಗಳು ಹ್ಯಾಚ್ ಆಗ್ತವೆ. ಹ್ಯಾಚ್ ಆಗಿ ಮರಿಗಳು 1 ತಿಂಗಳು 2 ತಿಂಗಳು ದೊಡ್ಡದಾಗೋವರೆಗೂ ಜೊತೆಯಲ್ಲೇ ಒಳಗೆ ಇದ್ದು ಆ ಮರಿಗೆ ಫೀಡ್ ಮಾಡುತ್ತಲ್ಲ, ಆ ಫೀಡಿಂಗೆಲ್ಲ ತಂದೆನೇ ಮಾಡಬೇಕು. ಇನ್ ಕೇಸ್ ತಂದೆ ಹೊರಗಡೆ ಬಂದಾಗ ಅದೇನಾದ್ರು ಸತ್ತೋದ್ರೆ ಈ ತಾಯಿ ಇರ್ತಾಳಲ್ಲ, ತಾಯಿ ಮೈ ಮೇಲಿರೋ ಫೆದರೆಲ್ಲ ಉದುರೋಗಿರುತ್ತೆ ಒಳಗೆ. ಅದೇ ಹಾಸಿಗೆ ಇದಕ್ಕೆ. ಯಾವ ಒಳಗಡೆ ಇರ್ತದಲ್ಲ ಮರಿ, ಇದೇ ಹಾಸಿಗೆ. ಒಳಗಡೆ ಇರುವೆ ಬರದೇ ಇರಲಿ ಅಂತ ಈ ಪರಂಗಿ ಎಲೆನ ತೊಗೊಂಡೋಗಿ ಕೊಡುತ್ತೆ. ಪರಂಗಿ ಎಲೆಗೆ ಇರುವೆಗಳು ಬರಲ್ಲ. ಎಲೆನ ತೊಗೊಂಡೋಗಿ ಅಲ್ಲಿ ಒಳಗಡೆ ಇದು ಮಾಡ್ಕೊಳ್ಳುತ್ತೆ. ಆಯಿತಾ? ಒಳಗಡೆ ಒಳ್ಳೊಳ್ಳೆ ಹಣ್ಣುಗಳ್ನ ತೊಗೊಂಡೋಗಿ ಆಮೇಲೆ ಜೊತೆಗೆ ನೀರಂಶ ಇರೋಂಥ ನೀರು ಕುಡಿಸ್ಬೇಕಲ್ಲ, ಅದಕ್ಕೆ ನೀರಿರೋಂಥ ಹಣ್ಣುಗಳು ತೊಗೊಂಡೋಗಿ ಕೊಡುತ್ತೆ. ಆಮೇಲೆ ಆ ಗೂಡು ಒಳಗಡೆ ತನ್ನ ಹೆಣ್ಣು ಗೂಡು ಒಳಗಡೆ ಕಕ್ಕ ಮಾಡಲ್ಲ. ಟರ್ನ್ ಆಗಿ ಗೂಡನ್ನು ಬಾಯಿಗೆ ಬಂದು ಅಲ್ಲಿಂದ ಹೊರಗಡೆಗೆ ಹಾಕುತ್ತೆ. ಮರಿ ದೊಡ್ಡದಾದ ಮೇಲೂ ಅಷ್ಟೇ, ಮರಿ ಚಿಕ್ಕದಾಗಿದ್ದಾಗ ಒಳಗಡೆ ಗಲೀಜು ಮಾಡಿಬಿಡುತ್ತೆ. ಅದೇನೂ ಮಾಡೋಕ್ಕಾಗಲ್ಲ. ಕೆಲವು ಟೈಮಲ್ಲಿ ತಾಯಿನೇ ತಿನ್ಕೊಂಡ್ಬಿಡ್ತಾಳೆ. ಸ್ವಲ್ಪ ದೊಡ್ಡದಾದ ಮೇಲೆ ಆ ಗೂಡಿನ ಬಾಯಿಗೆ ತಾಯಿ ಹೆಂಗೆ ಮಾಡ್ತಾಳೆ ಅದೇ ಥರ ತನ್ನ ಮರಿಗಳು ಎಲ್ಲ ಬಂದು ಮಾಡ್ತವೆ. ಇದು ಹೇಳ್ತಿದ್ದಿಲ್ಲ, ಇದು ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ಇದರ ತಂದೆ ಹೊರಗಡೆ ಆಹಾರ ತಾನು ತಿನ್ಕೊಂಡು ತನ್ನ ಸಂಗಾತಿಗೂ ತೊಗೊಂಡು ತನ್ನ ಮರಿಗೂ ತೊಗೊಂಡು ಬರಬೇಕು. ಇನ್ ಕೇಸ್ ಮಧ್ಯದಲ್ಲಿ ಯಾರೋ ಬೇಟೆಗಾರನ ಹೊಡೆದ ಅಥವಾ ಯಾವುದೋ ಎಲೆಕ್ಟ್ರಿಕ್ ಲೈನ್ಗೆ ಸಿಗಾಕೊಂಡು ಸತ್ತೋಯ್ತು ಅಥವಾ ಏನೋ ಯಾವುದೋ ಒಂದು ಇದಕ್ಕೆ ಸಿಗಾಕೊಂಡು ಸತ್ತೋಯ್ತು ಅಂದ್ಕೊಳ್ಳಿ, ಎಂಟೈರ್ ಫ್ಯಾಮಿಲಿ ಸತ್ತೋಗ್ಬಿಡುತ್ತೆ. ಇನ್ನೂ ಒಂದು ಹೇಳ್ಬಿಡ್ತೀನಿ. ಒಂದು ಕಿಂಗ್ ಫಿಶರ್ ಒಂದಿದೆ. ಕಿಂಗ್ ಫಿಶರು ವೈಟ್ ಥ್ರೋಟೆಡ್ ಕಿಂಗ್ ಫಿಶರ್ ಅಥವಾ ವೈಟ್ ಬ್ರೆಸ್ಟೆಡ್ ಕಿಂಗ್ ಫಿಶರ್ ಅಂತ ಕರಿತೀವಿ. ಅದು ಕಾಮನ್ ಕಿಂಗ್ ಫಿಶರ್ ಸಿಗುತ್ತೆ ಎಲ್ಲ ಕಡೆನೂ. ಇದು ಏನು ಒಂದು ಟ್ರಿಕ್ಸ್ ಮಾಡುತ್ತೆ ಅಂತ, ಕೆರೆ ಭಾಗದಲ್ಲೇ ಇದು ಕೆರೆ ಅಂದರೆ ಕೆರೆ ದಡದಲ್ಲೇ ಅದು ಗೂಡು ಮಾಡೋದು, ಮಣ್ಣೊಳಗೆ ಗೂಡು ಮಾಡೋದು. ಕಿಂಗ್ ಫಿಶರ್ ಎಲ್ಲ ಕಿಂಗ್ ಫಿಶರು ಮಣ್ಣಲ್ಲೇ ಗೂಡು ಮಾಡೋದು. ಈ ಮಣ್ಣಿಂದ ಸ್ಮೂತ್ ಮಣ್ಣಿರೋದನ್ನು ನೋಡಿಕೊಂಡು ಆ ಸ್ಮೂತನ್ನು ಕೊರಿತದೆ. ಮೊಟ್ಟೆ ಇಡುತ್ತೆ. 5 ಮೊಟ್ಟೆ, 4 ಮೊಟ್ಟೆ, 5 ಮೊಟ್ಟೆ, 3 ಮೊಟ್ಟೆ, 1 ಮೊಟ್ಟೆ ಹಿಂಗೆ ಇಡುತ್ತೆ. ಮೊಟ್ಟೆ ಇಟ್ಟು ನೀರಿಂದ ಹಾವು ಬರ್ದೇ ಇರೋ ಜಾಗ ನೋಡ್ಕೊಂಡು ಮಾಡೋದು. ಹಾವಿಗೂ ತಲೆ ಕೆಡಿಸ್ಕೊಳ್ಳಲ್ಲ ಈ ಕಿಂಗ್ ಫಿಶರು. ಅದು ಈ ವೈಟ್ ಥ್ರೋಟೆಡ್ ಹಾವು ಬಾಲನ್ನೇ ಕಟ್ ಮಾಡಿಬಿಡುತ್ತೆ ಒಂದು ಸಲ ಏಟು ಹೊಡಿದ್ರೆ. ಅಷ್ಟು ಪವರ್ಫುಲ್ ಇರುತ್ತೆ, ತುಂಬ ಬ್ರಿಲಿಯಂಟು, ಆ್ಯಕ್ಟಿವ್ ಆಗಿರುತ್ತೆ. ಆಯಿತಾ? ಆವಾಗ ಇದೇನು ಮಾಡುತ್ತೆ ಈ ಕಿಂಗ್ ಫಿಶರು, ಇದನ್ನು ಯಾವುದು ಎಲ್ಲ ಥರದ್ದು ತೊಗೊಂಡೋಗಿ ಮರಿಗೆ ಫೀಡ್ ಮಾಡುತ್ತೆ. ಮರಿ ತಿಂದು ಕಕ್ಕ ಅಲ್ಲೇ ಮಾಡುತ್ತೆ. ಅದು ಇದೇನು ಒಳಗಡೆ ಕ್ಲೀನಾಗಿ ಇಟ್ಕೊಳ್ಳಲ್ಲ. ಎಲ್ಲ ಗೋಡೆ ಎಲ್ಲ ಫುಲ್ಲು ಇದ್ರದ್ದು ಕಕ್ಕ ಎಲ್ಲ ಮಾಡಿರುತ್ತೆ. ಬಟ್ ಇದು ತಿಂದಿರೋದು ಕೆಲವು ವಾಮಿಟ್ ಮಾಡುತ್ತಲ್ಲ. ಈಗ ಬಟರ್ಫ್ಲೈ, ಡ್ರ್ಯಾಗನ್ ಫ್ಲೈ ಎಲ್ಲ ತಿಂದಿರುತ್ತಲ್ಲ, ಅದರದ್ದು ಮೇಲ್ಗಡೆ ಇದೆಲ್ಲ ಇರುತ್ತಲ್ಲ, ಅದನ್ನು ವಾಮಿಟ್ ಮಾಡುತ್ತೆ. ಅದ್ರ ಜೊತೆಗೆ ಒಳಗಡೆ ಕೆಲವೊಂದು ಮೂಳೆ ಅದು ಇದು ಎಲ್ಲ ಇರುತ್ತಲ್ಲ, ಅದನ್ನು ವಾಮಿಟ್ ಮಾಡಿದಾಗ ಅದು ಉಂಡುಂಡೆ ಟೈಪ್ ಆಗುತ್ತೆ. ಅದು ಕೆಳಗಡೆ ತೊಗೊಂಬಂದು ಹೊರಗಡೆ ಉಗ್ದಿರ್ತದಲ್ಲ, ಇದು ಫೀಡ್ ಮಾಡಿಬಿಡುತ್ತೆ. ಯಾವುದು ತಾಯಿ ಹೋಗಿ ಅಥವಾ ತಂದೆ ಹೋಗಿ ಫೀಡ್ ಮಾಡಿಬಿಡುತ್ತೆ. ಅದು ಒಳಗಡೆ ಉಗ್ದಿರುತ್ತಲ್ಲ, ಅದನ್ನು ಎತ್ಕೊಂಡ್ಬರುತ್ತೆ ಹೊರಗಡೆಗೆ. ಎತ್ಕೊಂಡು ಬಂದು ಹೊರಗಡೆ ಒಂದು ಕಡ್ಡಿ ಇರುತ್ತೆ, ಆ ಕಡ್ಡಿ ಮೇಲೆ ಕೂತ್ಕೊಂಡು ಸ್ಮ್ಯಾಶ್ ಮಾಡುತ್ತೆ, ಒಡೆದಾಕುತ್ತೆ. ಆ ಒಡೆದಾಕಿದ ತಕ್ಷಣ ಕೆಳಗಡೆ ಮೀನುಗಳು ಇರ್ತದಲ್ಲ, ಆ ಮೀನು ಮೇಲ್ಗಡೆ ತೇಲ್ತಾ ಇರುತ್ತೆ.
ಈ ತೇಲ್ತಾ ಇರೋದನ್ನು ಇಮಿಡಿಯೇಟಾಗಿ ಹೋಗಿ ಇದು ಬಂದು ಮೀನುಗಳೆಲ್ಲ ತಿನ್ನಕ್ಕೆ ಬರ್ತದಲ್ಲ, ಇದು ಹೋಗಿ ಡೈರೆಕ್ಟಾಗಿ ಫಿಶ್ನ ಇಟ್ಕೊಂಡು ತಿರ್ಗಾ ತೊಗೊಂಡೋಗಿ ಎಷ್ಟು ಚೆನ್ನಾಗಿ ಮಾಡುತ್ತೆ ಅಂತಂದರೆ ಅದನ್ನು ನಾವು ಕಣ್ಣಿಂದ ನೋಡಿ. ನಮ್ಮಲ್ಲಿ ನಾವು ಅಪ್ಪ ಮಾಡಬೇಕು ಅಮ್ಮ ಮಾಡಬೇಕು ಇದು ಅನ್ಕೋತೀವಿ. ಇದು ಹಂಗಲ್ಲ. ಗೂಡು ಕಟ್ಟಬೇಕಾದ್ರೂ ಎರಡು ಈಕ್ವಲ್ಲಾಗಿ ಶೇರ್ ಮಾಡಿಕೊಂಡು ಗೂಡು ಕಟ್ಟೋದಾಗಲಿ ನೋಡಿ. ಅದು 2 ವರ್ಷ ಇರುತ್ತೆ ಮರಿಗೆ, ತಂದೆ ಬಿಟ್ಬಿಡ್ತಾಳೆ, ತಂದೆ ಹೊಟ್ಟೋಗ್ತಾನೆ, ತಂದೆ ತಾಯಿ ಇಬ್ಬರು ಹೊಟ್ಟೋಗ್ಬಿಡ್ತವೆ. ನೆಕ್ಸ್ಟು ಇವು ಇನ್ನೊಂದು ಸಂಗಾತಿ ಹುಡಿಕೊಂಡು ಒಂದು ಮರಿ ಇನ್ನೊಂದು ಸಂಗಾತಿನ ಹುಡಿಕೊಂಡು ಗೂಡನ್ನ ಡೆವಲಪ್ ಮಾಡ್ತವೆ. ಯಾರು ಹೇಳ್ಕೊಟ್ಟಿರ್ತಾರೆ ಇವಕ್ಕೆ? ಯಾರೂ ಹೇಳ್ಕೊಟ್ಟಿರಲ್ಲ. ಆ ಕನ್ಸ್ಟ್ರಕ್ಷನ್ ಹಂಗೇ ಇರುತ್ತೆ. ನೀನು ಇದೇ ಸ್ಟೈಲಲ್ಲಿ ಕಟ್ಟಬೇಕು, ನೀನು ಹ್ಯಾಂಗ್ ಮಾಡಿಕೊಂಡೇ ಕಟ್ಟಬೇಕು. ಅದು ವೀವರ್ ಬರ್ಡ್ಗೆ ಹ್ಯಾಂಗ್ ಮಾಡಬೇಕು, ನಮ್ಮ ಬುಲ್ಬುಲ್ಗೆ ಕಪ್ ಶೇಪ್ ನೆಸ್ಟ್ ಮಾಡಬೇಕು. ನಿಮಗೆ ಇದು ಶೈಕ್ ಅಂತ ನೆನೆ ಒಂದು ಬರ್ಡ್ ಹಾಕಿದ್ದೀನಿ, ಇದ್ರದ್ದು ವಿ ಟೈಪಲ್ಲಿ ಇರುತ್ತೆ ನೆಕ್ಸ್ಟು, ಚೂಪಿಗಿರುತ್ತೆ. ಆ ಥರ ಇದು ಮಾಡುತ್ತೆ. ಇನ್ನೊಂದು ಇದು ಪೊಟ್ರೆ ಒಳಗೆ ಮಾಡಬೇಕು ನೀನು ಅಂತ ಇರುತ್ತೆ. ಒಂದೊಂದು ಸ್ಟೈಲಲ್ಲಿ. ಆಮೇಲೆ ಆ ಕಲರ್ಫುಲ್ ಬರ್ಡ್ಸು. ಆಮೇಲೆ ನಾವು ನಮ್ಮ ಮಕ್ಕಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ. ಒಂದು ಇದು ಗಾರ್ಡ್ ಡ್ಯೂಟಿ ಮಾಡ್ತಾ ಇರುತ್ತೆ, ತಾಯಿ ಬತ್ತಿದ್ದಂಗೆ ಇದು ಓಡೋಗುತ್ತೆ, ಇವಳು ಹೋಗಬೇಕು, ಇವಳು ಹೋಗ್ತಿದ್ದಂಗೆ ಅವನು ಓಡೋಗ್ತಾನೆ. ಎಷ್ಟು ಚೆನ್ನಾಗಿ ಮಾಡ್ತವೆ ಅಂತಂದರೆ ಮಗುನ ಅಷ್ಟು ಚೆನ್ನಾಗಿ ನೋಡ್ಕೋತವೆ, ತುಂಬ ಚೆನ್ನಾಗಿ ನೋಡ್ಕೋತವೆ.